Welcome to online class students. Today we are going to discuss another very important question. So look at that BBA Mangalore University April 2019 question paper. BBA ಅವರಿಗೆ 2019 question paper ಬಂದದಿದೆ. So look at that. Mr. Arun is a registered dealer in Karnataka. Very registered is a registered dealer in Karnataka. A registered ಅಂದರೆ ವಿತಿನ್ ಎ ಕರ್ನಾಟಕ ಆದರೆ ಸಿ ಜಿ ಎಸ್ ಟಿ ಎಷ್ಟು ಅಪ್ಲಿಕೇಬಲ್ ಆಗಿರುತ್ತೆ. ದೆನ್ ಔಟ್ಸೈಡ್ ದಿ ಕರ್ನಾಟಕ ಆದರೆ ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗಿರುತ್ತೆ. ಡ್ಯೂರಿಂಗ್ ದಿ ಡಿಸೆಂಬರ್ 2017 ಓನ್ಲಿ 1 ಮಂತ್ ಇದು ಕೊಟ್ಟಿದ್ದಾರೆ, ಡಿಸೆಂಬರ್ ಇದು. ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಸರ್ವಿಸ್ ಆ್ಯಂಡ್ ಜಿ ಎಸ್ ಟಿ ಪೇಬಲ್ ಫಾರ್ ದಿ ಮಂತ್ ಆಫ್ ಡಿಸೆಂಬರ್ 2019. 1 ಮಂತ್ ಇದು ಮಾತ್ರ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದು 2019 ಡಿಸೆಂಬರ್ ಇದು. ಆ್ಯಕ್ಚುಲಿ ಇಲ್ಲಿ ಸಹ 2019 ಮಾಡ್ಕೊಳ್ಳಿ, ಇದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಡಿಸೆಂಬರ್ 2019 ಆಗಬೇಕಿದು. 2019 ಅದು 2019 ಆಯಿತಾ. 2019 ಅದು ಪ್ರಿಂಟ್ ಮಿನ್ ಟೆಕ್ಸ್ಟ್ 2017 ಆಗಿದೆ. ಮೇಕ್ ಇಟ್ 19. ಸೊ ಸೆಟ್ ದಟ್. ಸೊ ಕಮ್ ಟು ದಿ ಪ್ರಾಬ್ಲಮ್ ಪಾರ್ಟ್ ನಾವು. ಸೊ ನಾವು ಯಾವ ಟು ಐಡೆಂಟಿಫೈ ಇಲ್ಲಿ ಪ್ಲೇಸಸನ್ನು ಕೊಡದೇ ಇದ್ದರೆ ಎಲ್ಲಿ ಸರ್ವಿಸ್ ರೆಂಡರ್ ಮಾಡಿದೆ ಅಂತ ನೀವೇನು ಕನ್ಸಿಡರ್ ಮಾಡಬೇಕು. ವಿತಿನ್ ಸ್ಟೇಟಲ್ಲಿ ಸೇಲ್ ಆಗಿದೆ, ಗೂಡ್ಸ್ ಆದರೆ ಸೇಲ್ ಆಗಿದೆ ಅಂತ, ಸರ್ವಿಸಸ್ ಆದರೆ ರೆಂಡರ್ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕು. ಇನ್ ದ ಸೆನ್ಸ್ ವೆನ್ ದೇ ನಾಟ್ ಗಿವನ್ ವೇರ್ ದೇ ಸೋಲ್ಡ್, ದೆನ್ ವೇರ್ ದೇ ಸರ್ವಿಸ್ ರೆಂಡರ್ಡ್, ಯು ಹ್ಯಾವ್ ಟು ಕನ್ಸಿಡರ್ ಇನ್ ಟು ಅಕೌಂಟ್ ದಟ್ ದ ಸರ್ವಿಸ್ is rendered in the within a state. Again the goods were sold in within a state. So in absence of instruction, so you have to be considered as a within a state transactions. ಏನಾದರೂ ಪ್ರಾಬ್ಲಮಲ್ಲಿ ಕೊಡದೇ ಇದ್ದಾಗ ನೀವೇನು ಕನ್ಸಿಡರ್ ಮಾಡಬೇಕು, ವಿತಿನ್ ಎ ಸೇಲಲ್ಲೇ ವಿತಿನ್ ಅ ಸ್ಟೇಟಲ್ಲೇ ಸೇಲ್ ಆಗಿದೆ ಅಂತ ನೀವು ಕನ್ಸಿಡರ್ ಮಾಡಬೇಕು. ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂಡರಲ್ಲೇ ಕನ್ಸಿಡರ್ ಮಾಡಬೇಕು. ಅದು ಸ್ಪೆಸಿಫಿಕ್ಕಾಗಿ ಕೊಟ್ಟಿದ್ರೆ ಯಾವ ಪ್ಲೇಸಿಂದ ಎಲ್ಲಿಗೆ ಸೇಲ್ ಆಗಿದೆ ಅಂತ, ಆವಾಗ ನೀವು ಐ ಜಿ ಎಸ್ ಟಿಯನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಇನ್ ಅಬ್ಸೆನ್ಸ್ ಆಫ್ ಇನ್ಫಾರ್ಮೇಷನ್ ಆಲ್ವೇಸ್ ಯು ಹ್ಯಾವ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ಎ ವಿತಿನ್ ಎ ಸ್ಟೇಟ್. ಗೊತ್ತಾಯ್ತಲ್ಲ. ಇಸ್ ಕಮ್ ಟು ನಾವು ಸರ್ವಿಸ್ ರೆಂಡರ್ಡ್ ಟು ದಿ ಆರ್ ಬಿ ಐ ಅಂತ ಕೊಟ್ಟಿದ್ದಾರೆ. ಸೊ ವಿತಿನ್ ಎಲ್ಲಿ ಆರ್ ಬಿ ಐ ಎಲ್ಲುಂಟು ಅಂತ ಹೇಳಿಲ್ಲ. ಸೊ ಬ್ರಾಂಚಸ್ ಎಲ್ಲ ಕಡೆ ಇರ್ತದೆ. ಸೊ ವಿತಿನ್ ಎ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ತದೆ. ಸೊ ನೆಕ್ಸ್ಟ್ ಒನ್ ಅಡ್ವಾನ್ಸ್ ರಿಸೀವ್ಡ್. ಇಲ್ಲಿ ರೇಟ್ ಆಫ್ ಟ್ಯಾಕ್ಸಸ್ ಎಲ್ಲ ಕೊಡಲಿಲ್ಲ. ರೇಟ್ ಆಫ್ ಟ್ಯಾಕ್ಸ್ ಕೊಡದೇ ಇದ್ದರೆ ಯಾವಾಗ ಸಹ ನಾವು ಜನರಲ್ ರೇಟ್ ಆಫ್ ಟ್ಯಾಕ್ಸ್ 18% ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಒಂದೊಂದನೇ ಕ್ಯಾಲ್ಕುಲೇಷನ್ ಮಾಡಬೇಕಂತಿಲ್ಲ, ಎಲ್ಲ ಟೋಟಲ್ ಮಾಡಿ ಒಂದೇ ಸಲ ಕ್ಯಾಲ್ಕುಲೇಷನ್ ಮಾಡಿದರೆ ಆಯಿತು. ಸೊ ಸ್ಪೆಸಿಫಿಕ್ಕಾಗಿ ರೇಟ್ ಕೊಟ್ಟಿದ್ದೀರಿ, ಇದು 10%, 12%, ಅವಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರಾಯ್ತು. ಸೊ ಸ್ಪೆಸಿಫಿಕ್ಕಾಗಿ ರೇಟ್ ಕೊಡದಿದ್ದಾಗ ಯು ಕ್ಯಾನ್ ಕನ್ಸಿಡರ್ ಅಟ್ ದಿ ಲಾಸ್ಟ್. ಜನರಲ್ ರೇಟ್ ಆಫ್ ಟ್ಯಾಕ್ಸ್ ಅಂಡರ್ ಜಿ ಎಸ್ ಟಿ ಇಸ್ 18%. 9% ಸಿ ಜಿ ಎಸ್ ಟಿ ಆಗಿರ್ತದೆ ಮತ್ತು 9% ಎಸ್ ಜಿ ಎಸ್ ಟಿ ಆಗಿರ್ತದೆ. 9% ಈಚ್ ಕನ್ಸಿಡರ್ ಮಾಡಬೇಕು. ಐ ಜಿ ಎಸ್ ಟಿ ಆದರೆ ಡೈರೆಕ್ಟ್ 18% ಕನ್ಸಿಡರ್ ಮಾಡಬೇಕು. ದಟ್ ಸೈಡ್ ಹೈಸ್ ಕಮ್ ಟು ದಿ ಸೆಕೆಂಡ್ ಒನ್. ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ದಿ ಕ್ಲೈಂಟ್ for the service rendered a making crops ready for the retail marketing. ಸೊ ಇದು ಮೇಕಿಂಗ್ ರಿಟೇಲ್ ಮಾರ್ಕೆಟಿಂಗ್ ಅಂತ ಹೇಳಿದ್ದಾರೆ. ಸೊ ಇನ್ ದ ಸೆನ್ಸ್ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಸೊ ದಟ್ ವಿಲ್ ಕಮ್ ಅಂಡರ್ ದಿ ಐ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಇಸ್ ಅಪ್ಲಿಕೇಬಲ್. ದ ನೆಕ್ಸ್ಟ್ ಒನ್ the next one, just a minute. The next one, service relating to the education exempt, ಅದು ಕನ್ಸಿಡರೇಬಲ್ ಇಲ್ಲ. ಎಕ್ಸಮ್ಟ್. ಸರ್ವಿಸ್ ರಿಲೇಟಿಂಗ್ ಟು ದಿ ಅಗ್ರಿಕಲ್ಚರ್ ಮತ್ತು ಎಜುಕೇಷನ್ ಏನಾರು ಇದ್ದರೆ ಅದೆಲ್ಲ ಎಕ್ಸಮ್ಟ್. ಇಟ್ಸ್ ನಾಟ್ ಕನ್ಸಿಡರೇಬಲ್. ಫುಟ್ ನಿಲ್ಲಾಗಿರುತ್ತೆ, ನಿಲ್ಲಂತ ಕನ್ಸಿಡರ್ ಮಾಡಬೇಕು. ಸೊ ಇಟ್ಸ್ ನಾಟ್ ಕನ್ಸಿಡರೇಬಲ್. ದ ನೆಕ್ಸ್ಟ್ ಒನ್, ರಿಸೀವ್ಡ್ ಫ್ರಮ್ ಎ ಕ್ಲೈಂಟ್ ಫಾರ್ ಸರ್ವಿಸ್ ರೆಂಡರ್ಡ್ ಆನ್ November 2019 which was invoice was raised in the issue by him 2019 December 28 ಅಂತ ಹೇಳಿದ್ದಾರೆ. ಸೊ ಸರ್ವಿಸ್ ರೆಂಡರ್ಡ್ ಮಾಡಿದ ಯಾವಾಗ 2019 ಅವನು ಇಶ್ಯೂ ಆಫ್ ಇನ್ವಾಯ್ಸ್ ಮಾಡಿದ್ದು 28. ಸೊ ನವೆಂಬರ್ ಇಶ್ಯೂ ಮಾಡಿರೋದ್ರಿಂದ ಇದು ಡಿಸೆಂಬರ್ ಕೌಂಟ್ ಆಗೋದಿಲ್ಲ. ಸೊ ದಟ್ ವಿಲ್ ಕಮ್ ಅಂಡರ್ ದಿ ನವೆಂಬರ್ ಮಂತ್ ಓನ್ಲಿ. ಯಾವಾಗ ಸರ್ವಿಸ್ ರೆಂಡರ್ ಮಾಡ್ತಾ ಅವಾಗ. ನಿಮಗೆ ನೆಕ್ಸ್ಟ್ ಒಂದು ಟಾಪಿಕ್ ಉಂಟು, ದಟ್ ಪ್ಲೇಸ್ ಆಫ್ ಸಪ್ಲೈ ಅಂತ. ಅಲ್ಲಿ ಗೊತ್ತಾಗ್ತದೆ ಯಾಕೆ ನಾವು ಹಾಗೆ ಕನ್ಸಿಡರ್ ಮಾಡೋದು. ಅಥವಾ ಟೈಮ್ ಆಫ್ ಸಪ್ಲೈ ಅಂತ ನೆಕ್ಸ್ಟ್ ಒಂದು ಟಾಪಿಕ್ ಉಂಟು, ಅಲ್ಲಿ ಗೊತ್ತಾಗ್ತದೆ ಹೇಗೆ ನಾವು ಪ್ಲೇಸ್ ಆಫ್ ಸಪ್ಲೈ ಮತ್ತು ಟೈಮ್ ಆಫ್ ಸಪ್ಲೈ ಕನ್ಸಿಡರ್ ಮಾಡ್ತೇವೆ ಅಂತ.
ಸೊ ಈ ಪ್ರಾಬ್ಲಮಲ್ಲಿ ನೀವು ಜಸ್ಟ್ ಇಷ್ಟು ನೆನಪಿಟ್ಕೊಂಡಿರಿ, ದಿಸ್ ಈಸ್ ರಿಲೇಟಿಂಗ್ ಟು ನವೆಂಬರ್, ಸೊ ಇಟ್ಸ್ ನಾಟ್ ಕನ್ಸಿಡರೇಬಲ್ ಅಂಡರ್ ದಿ ಡಿಸೆಂಬರ್. ಸೊ ಇದು ಸಹ ಏನಾಗೋದಿಲ್ಲ, ಬರೋದಿಲ್ಲ, ಅದು ನವೆಂಬರಿಗೆ ಸಂಬಂಧಪಟ್ಟದ್ದು. ದ ನೆಕ್ಸ್ಟ್ ಒನ್, ಸರ್ವಿಸ್ ರೆಂಡರ್ಡ್ ಬೈ ಎ ಸಪ್ಲೈಯರ್ ಆಫ್ ದಿ ಲೇಬರ್ ಫಾರ್ ದಿ ಅಗ್ರಿಕಲ್ಚರ್ ಪರ್ಪಸ್ ಇರೋದ್ರಿಂದ ದಟ್ ಈಸ್ ಎಕ್ಸಮ್ಟ್, ಅದು ಸಹ ಬರೋದಿಲ್ಲ, ಎಕ್ಸಮ್ಟ್ ಆಗಿರುತ್ತೆ. ದ ನೆಕ್ಸ್ಟ್ ಒನ್, ಫೀಸ್ ಸರ್ವಿಸಸ್ ರೆಂಡರ್ಡ್ ಟು ಈಸ್ ರಿಲೇಟಿವ್ ಆ್ಯಂಡ್ ಫ್ರೆಂಡ್ಸ್, CGST SGST ಈಸ್ ಅಪ್ಲಿಕೇಬಲ್ ಬರ್ತದೆ. ದ ನೆಕ್ಸ್ಟ್ ಒನ್, ಪ್ಲೇಸ್ಮೆಂಟ್ ಸರ್ವಿಸಸ್ ಬರ್ತದೆ, CGST SGST ಈಸ್ ಅಪ್ಲಿಕೇಬಲ್, ವಿತಿನ್ ಎ ಸ್ಟೇಟಲ್ಲಿ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕು. ದ ನೆಕ್ಸ್ಟ್ ಒನ್, ಸರ್ವಿಸ್ ಬೈ ದ ವೇ ಆಫ್ ಟ್ರೈನಿಂಗ್ ಇನ್ ರೀಕ್ರಿಯೇಷನಲ್ ಆಕ್ಟಿವಿಟೀಸ್ ಅಂದರೆ ಏನಾದರೂ ಆಡೋದಿದ್ದರೆ ಅಥವಾ ಪುನರುಚ್ಚಾನ ಅಂತ ನಾವೇನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟದ್ದು ರೀಕ್ರಿಯೇಷನಲ್ ಆಕ್ಟಿವಿಟೀಸ್ ಸಂಬಂಧಪಟ್ಟಿದ್ದರೆ ಎಕ್ಸಮ್ಟ್ ಆಗಿರುತ್ತೆ, ದರ್ ಇಸ್ ನೋ ಟ್ಯಾಕ್ಸ್ ಫಾರ್ ದಟ್. ದ ನೆಕ್ಸ್ಟ್ ಒನ್, ಹೆಲ್ತ್ ಕೇರ್ ಸರ್ವಿಸಸ್, ದಟ್ ಇಸ್ ಆಲ್ಸೋ exempt, there is no tax for that, not considerable. The next one, the bill was raised and issued is client service rendered but no payment is received till the bill was 12th December ಅಂತ ಹೇಳಿದ್ದಾರೆ. ಸೊ ಬಿಲ್ ಸರ್ವಿಸ್ ರೆಂಡರ್ಡ್ ಮಾಡಿದರೆ ಆಯಿತು, ಅದು ಆ ಮಂತ್ ಇದಂತ ಕನ್ಸಿಡರ್ ಮಾಡ್ತೇವೆ, ಸೊ ದಟ್ ವಿಲ್ ಬಿ ಕನ್ಸಿಡರೇಬಲ್. ದ ನೆಕ್ಸ್ಟ್ ಒನ್, the part of payment 22,500 was received from a client in respect of service rendered. ಎಷ್ಟೇ ಅಡ್ವಾನ್ಸ್ ರಿಸೀವ್ ಮಾಡಿ ಸರ್ ಟೋಟಲ್ ಅಮೌಂಟ್ ಇದೆ ನಾವು ಕನ್ಸಿಡರ್ ಮಾಡಬೇಕು. ಸೊ ಯು ಹ್ಯಾವ್ ಟು ಕನ್ಸಿಡರ್ ದಿ 75,600 ಆ್ಯಸ್ ಎ CGST SGST. ದ ನೆಕ್ಸ್ಟ್ ಒನ್, ರೆಂಟಿಂಗ್ ಆಫ್ ಅಗ್ರಿಕಲ್ಚರ್ ಮಿಷಿನ್ ಫಾರ್ ದ ಪರ್ಪಸ್ ಆಫ್ ಅಗ್ರಿಕಲ್ಚರ್ ಪರ್ಪಸ್ಸಿಗಾದರೆ ನಾಟ್ ಕನ್ಸಿಡರೇಬಲ್, ಪುಟ್ ಇಟ್ ಇನ್ ಟು ಮಾರ್ಕ್. ದ ಲಾಸ್ಟ್ ಒನ್, ಸರ್ವಿಸ್ ರೆಂಡರ್ಡ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಒಂದು ಸರ್ವಿಸ್ ಇರುವಂಥ ಕರ್ನಾಟಕದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಇದು ಮಾಡಿದ್ದಾನೆ. ಸೊ ಇದು ಒಂದು ಪಾಯಿಂಟ್ ಮಾತ್ರ IGST ಆಗಿರುತ್ತೆ. ಸೊ ಮತ್ತೆಲ್ಲದಕ್ಕೆ ಎಲ್ಲಿ ಸರ್ವಿಸ್ ರೆಂಡರ್ ಮಾಡಿದೆ ಅಂತ ಹೇಳಿಲ್ಲ. ಸೊ ಮತ್ತು ಉಳಿದೋದಕ್ಕೆ ಎಲ್ಲದಕ್ಕೆ ಸಹ ನೀವೇನಂತ ಕನ್ಸಿಡರ್ ಮಾಡಬೇಕು. ಸೊ ಯು ಹ್ಯಾವ್ ಟು ಬಿ ಕನ್ಸಿಡರ್ ಫಾರ್ ಆಲ್ ದಿ ಟ್ರಾನ್ಸಾಕ್ಷನ್ ಆ್ಯಸ್ ಎ CGST ಆ್ಯಂಡ್ SGST, ಅಂದರೆ ವಿತಿನ್ ಎ ಸ್ಟೇಟಲ್ಲೇ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕು. ಫಾರ್ ಲಾಸ್ಟ್ ಟ್ರಾನ್ಸಾಕ್ಷನಿಗೆ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ, ಹಾಗಾಗಿ ಅದಕ್ಕೆ IGSTನ ಕನ್ಸಿಡರ್ ಮಾಡಬೇಕು. ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಟು ದಿ ಪ್ರಾಬ್ಲಮ್. ಸೊ 2019 ಕ್ವಶನ್ ಪೇಪರ್ ಪ್ರಾಬ್ಲಮ್. ಸೊ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಟ್ಯಾಕ್ಸ್ ರೇಟ್ ಕೊಟ್ಟಿರೋದೇ ಇರೋದ್ರಿಂದ ಎಲ್ಲದಕ್ಕೆ ಸೇಮ್ ರೇಟ್ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ ಆಗಿರುತ್ತೆ 18%. ಸೊ 9% CGST ಅಂತ ಕನ್ಸಿಡರ್ ಮಾಡಬೇಕು ಮತ್ತು 9% SGST ಅಂತ ಕನ್ಸಿಡರ್ ಮಾಡಬೇಕು. ಸೊ ಲಾಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಗೊತ್ತಾಗ್ತದೆ. ಸೊ ಕಮ್ ಟು ದಿ ಸೊಲ್ಯೂಷನ್ ಪಾರ್ಟ್ ನಾವು. ದಿಸ್ ಇಸ್ ದ ಸೊಲ್ಯೂಷನ್. ಸೊ ಯು ಹ್ಯಾವ್ ಟು ಕನ್ಸಿಡರ್ ಒನ್ ಬೈ ಒನ್. ಲಾಸ್ಟಿಗೆ ಸೊಲ್ಯೂಷನ್ ಆದಮೇಲೆ ಟೋಟಲ್ ಮಾಡಿದ ಮೇಲೆ ನಾವು ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ಖಾಲಿ CGST ವಿತಿನ್ ಸ್ಟೇಟ್ ಇದು ಮಾತ್ರ ಕನ್ಸಿಡರ್ ಮಾಡಿದ್ದೇವೆ, ಮತ್ತು ಔಟ್ಸೈಡ್ ದಿ ಸ್ಟೇಟ್ ಇದನ್ನು ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಿದರೆ ಆಯಿತು. ಸೊ ಫಸ್ಟಿಗೆ ಸರ್ವಿಸ್ ರೆಂಡರ್ ಟು ದಿ RBI 2,05,000. ಮೂರು ಕಾಲಮ್ ಮಾಡಲಿಲ್ಲ, ಬಿಕಾಸ್ ಎಲ್ಲ ಒಂದೇ ರೇಟ್ ಆಫ್ ಟ್ಯಾಕ್ಸ್ ಆಗಿರೋದ್ರಿಂದ ಒಂದೇ ಸಲ ಟ್ಯಾಕ್ಸ್ ರೇಟ್ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಸೊ 2,50,000. ದ ನೆಕ್ಸ್ಟ್ ಒನ್, ಸರ್ವಿಸ್ ರೆಂಡರ್ಡ್ ಅಡ್ವಾನ್ಸ್ ರಿಸೀವ್ಡ್ ಟು ಸರ್ವಿಸ್ ರೆಂಡರ್ಡ್ ಟು ಮೇಕ್ ಎ ಕ್ರಾಪ್ ಫಾರ್ ರಿಟೇಲ್ ಅಂತ ಹೇಳಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಅಂತ ಕನ್ಸಿಡರ್ ಆಗಿರುತ್ತೆ. ಸೊ 1,36,500. ದ ನೆಕ್ಸ್ಟ್ ಒನ್, ಎಜುಕೇಷನ್ ಸರ್ವಿಸ್ ಎಕ್ಸಮ್ಟ್. ದ ನೆಕ್ಸ್ಟ್ ಒನ್, ಸರ್ವಿಸ್ ರೆಂಡರ್ಡ್ on November, it's not considerable because it's relating to November. The next one, service rendered supply of labor to the agricultural purpose exempt. The next one, fees free services rendered to the relatives taxable, ಅದು CGST SGST ಕನ್ಸಿಡರ್ ಆಗ್ತದೆ. ಫ್ರೀ ಸರ್ವಿಸ್ ಕೊಟ್ಟರು ಸಹ ರಿಲೇಟಿವ್ಸ್ಗೆ GST ಟ್ಯಾಕ್ಸೇಬಲ್ ಆಗುತ್ತೆ. ಪ್ಲೇಸ್ಮೆಂಟ್ ಸರ್ವಿಸಸ್ 1,65,900. ದ ನೆಕ್ಸ್ಟ್ ಒನ್, ಸರ್ವಿಸ್ ಬೈ ವೇ ಆಫ್ ಟ್ರೈನಿಂಗ್ ಆ್ಯಂಡ್ ರಿಕ್ರಿಯೇಷನಲ್ ಆಕ್ಟಿವಿಟಿ ಎಕ್ಸಮ್ಟ್ ಆಗಿದ್ದಾಗ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಿದ್ದಾರೆ ಎಕ್ಸಮ್ಟ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಹೆಲ್ತ್ ಕೇರ್ ಸರ್ವಿಸಸ್ ಎಕ್ಸಮ್ಟ್. ದ ನೆಕ್ಸ್ಟ್ ಒನ್, ದ ಬಿಲ್ ವಾಸ್ ರೈಸಿಂಗ್ ಆ್ಯಂಡ್ ಇಶ್ಯೂಡ್ ಟು ಹಿಸ್ ಕ್ಲೈಂಟ್ಸ್ ಫಾರ್ ದಿ ಸರ್ವಿಸಸ್ 3,75,000. ದ ನೆಕ್ಸ್ಟ್ ಒನ್, ಫುಲ್ ಅಮೌಂಟ್ ಟು ಕನ್ಸಿಡರ್ ಆಗ್ತದೆ. ದ ನೆಕ್ಸ್ಟ್ ಒನ್, ದ ಪೇಮೆಂಟ್ ಆಫ್ ₹22,500 ವಾಸ್ ರಿಸೀವ್ಡ್ ಫ್ರಮ್ ಎ ಕ್ಲೈಂಟ್ ಇನ್ ರೆಸ್ಪೆಕ್ಟ್ ಆಫ್ ಸರ್ವಿಸ್ ರೆಂಡರ್ಡ್. ದ ಫುಲ್ ಅಮೌಂಟ್ ಇಸ್ ಟ್ಯಾಕ್ಸೇಬಲ್ 75,600. ದ ನೆಕ್ಸ್ಟ್ ಒನ್, ರೆಂಟಿಂಗ್ ಫಾರ್ ಅಗ್ರಿಕಲ್ಚರ್ ಮಿಷಿನ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ನಿಲ್ ಅಥವಾ ಎಕ್ಸಮ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ದ ಟ್ಯಾಕ್ಸೇಬಲ್ ಸರ್ವಿಸಸ್ ಎಕ್ಸೆಪ್ಟ್ ಇಂಟರ್ಸ್ಟೇಟ್ ಸರ್ವಿಸ್ 10,99,850. ಇದರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಸರ್ವಿಸ್ ರೆವರ್ಡ್ ಮಾಡಿದಾನ, ಜಮ್ಮು ಆ್ಯಂಡ್ ಕಾಶ್ಮೀರ್ ಇದನ್ನು ಇನ್ಕ್ಲೂಡ್ ಮಾಡಲಿಲ್ಲ. ವಿಲ್ ಕ್ಯಾಲ್ಕುಲೇಟ್ ದಟ್ ಸಪ್ರೇಟ್ಲಿ ಬಿಕಾಸ್ ದಿಸ್ ದ ಟೋಟಲ್ ಈಸ್ ರಿಲೇಟಿಂಗ್ ಟು ದಿ CGST
and SGST. That means this all transaction is taken place within a state and the consider ಮಾಡಿದೆ. So we'll calculate the tax liability now. So tax computation of tax payable separates, sorry, just a minute. So look at this. Computation of tax payable, make it 2 columns. Particulars rupees. First is CGST. Total amount 10,99,850 into 9% will get 98,986.50. Next SGST 10,99,850 into 9% is equal to same value will get 98,986.50. So this is all about within a state transaction within a state, that is CGST SGST ಅಂತ. So next one, that's relating to the IGST ಅಂದರೆ ಇಂಟರ್ಸ್ಟೇಟ್ ಸಪ್ಲೈಗೆ ಸಂಬಂಧಪಟ್ಟದ್ದು. ಇಂಟರ್ಸ್ಟೇಟ್ ಸಪ್ಲೈಗೆ ಒಂದೇ ಒಂದು ಟ್ರಾನ್ಸಾಕ್ಷನ್ ಇರುವಂಥದ್ದು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ. ಸೊ ಜಮ್ಮು ಆ್ಯಂಡ್ ಕಾಶ್ಮೀರ್ 70,000 ಇಂಟು 18%, ದ ಟೋಟಲ್ ವ್ಯಾಲ್ಯೂ ವಿಲ್ ಬಿಕಮ್ 12,600. ಸೊ ಟೋಟಲ್ ಮಾಡಿ SGST ಮತ್ತು IGSTಯನ್ನು. ಸೊ ಟೋಟಲ್ GST ಪೇಯಬಲ್ ಈಸ್ 2,10,573. ಸೊ ಕ್ವಶನಲ್ಲಿ ಟೋಟಲ್ GST ಪೇಯಬಲ್ ಅಂತ ಹೇಳಿದರೆ, ಸೊ CGST SGST IGST ಎಲ್ಲ ಟೋಟಲ್ ಮಾಡಬೇಕು. ಅವಾಗ ಏನು ಸಿಗ್ತದೆ ಅದು ವ್ಯಾಲ್ಯೂ ಆಗಿರುತ್ತೆ, ಏನಾಗಿರ್ತದೆ GST ಪೇಬಲ್ ಆಗಿರುತ್ತೆ. ಸೊ ದೇರ್ ಇಸ್ ಎ ನೋಟ್ ಇಯರ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ರಿಲೇಟಿಂಗ್ ಟು ದಿ ಡೀಲರ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಸ್ ಲೈಬಲ್ ಫಾರ್ ದಿ IGST ಅಂತ ಕೊಟ್ಟಿದ್ದಾರೆ. ಸೊ ಬಿಟ್ವೀನ್ ದಿ ಸ್ಟೇಟ್ ಆಗಿರೋದ್ರಿಂದ ಅದು IGSTಗೆ ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಈಸ್ ದ ಪ್ರಾಬ್ಲಮ್, ದಿಸ್ ಈಸ್ ದ ಸೊಲ್ಯೂಷನ್. ಸೊ ಯು ಹ್ಯಾವ್ ಟು ರಿಮೆಂಬರ್ ಇಯರ್, ವೆನ್ the question is not mentioned a specific rate, you have to consider at the rate of 18%. ಇಡೀ ಪ್ರಾಬ್ಲಮಲ್ಲಿ ಎಲ್ಲಿ ಸಹ ಟ್ಯಾಕ್ಸ್ ರೇಟ್ ಹೇಳದೇ ಇದ್ದರೆ ಅವಾಗ ಜನರಲ್ ರೇಟ್ ಆಫ್ ಟ್ಯಾಕ್ಸನ್ನು 18% ಅಂತ ಕನ್ಸಿಡರ್ ಮಾಡಬೇಕು. IGST ಆದರೆ ಡೈರೆಕ್ಟ್ 18% ಕ್ಯಾಲ್ಕುಲೇಷನ್ ಮಾಡ್ತೇವೆ. ಅದೇನಾದರೂ CGST SGST ಆದರೆ 9%, CGST 9%, SGSTಗೆ ಕನ್ಸಿಡರ್ ಮಾಡ್ತೇವೆ. ಸೊ ಇದನ್ನು ಡಿವೈಡೆಡ್ ಬೈ 2 ಮಾಡ್ತೇವೆ. ಡಿವೈಡೆಡ್ ಬೈ 2 ಅಂತ ಹೇಳಿದರೆ ಡಿವೈಡೆಡ್ ಬೈ 50% ಫಾರ್ ದಿ CGST, 50% ಫಾರ್ ದಿ SGST ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಈಸ್ ಅ ಇನ್ಸ್ಟ್ರಕ್ಷನ್ ಯು ಹ್ಯಾವ್ ಟು ರಿಮೆಂಬರ್ ಯಾರ್. ಇದು ಯಾವಾಗ ಪ್ರಾಬ್ಲಮಲ್ಲಿ ಎಲ್ಲಿ ಸರ್ ರೇಟ್ ಕೊಡೋದೇ ಇದ್ದಾಗ, ರೇಟ್ ಕೊಟ್ಟರೆ ರೇಟ್ ಕನ್ಸಿಡರ್ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ವಾಟ್ ದ ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್. 2019 the last year question paper, BBM question paper problem, very simplest one. So look at this, this is a solution, this is a tax liability at the end. So see you next class.